ಶ್ರೀ ಕ್ಷೇತ್ರ ದೇವರಗುಡ್ಡ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಸಾಗರದಲ್ಲಿ ಜನವರಿ 11ರಂದು ಮತ್ತು ಜನವರಿ 12ರಂದು ಚಿಕ್ಕಯ್ಯ ದೊಡ್ಡಯ್ಯ ದೇವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿ ಸಾಗರದ ಎಸ್.ಸಿ. ಸದಾಶಿವ್ ಜೋಯಸ್ ಅವರು ಹೇಳಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಪೂಜಾ ಕಾರ್ಯಕ್ರಮಗಳನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗುತ್ತಿದೆ. ಪ್ರಸ್ತುತ ವಿವಿಧ ಧರ್ಮದ ಭಕ್ತರು ಸಮಾಲೋಚಿಸಿ ಸಮಿತಿ ರಚಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆ ಹಾಗೂ ಶಾಸ್ತ್ರೋಕ್ತವಾಗಿ ಶೃಂಗೇರಿ ಶಂಕರಮಠ ಸಾಗರ ಶಾಖೆ ಭಾರತೀ ತೀರ್ಥ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು. ಸಾಮೂಹಿಕ ಬಂಡರಾರ್ಚನೆಯನ್ನ ನಾವು ನಡೆಸಿಕೊಡ್ತೇವೆ. 12 ಗಂಟೆಗೆ ಸರಿಯಾಗಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಮಲ್ಲಾರಿ ಹವನದ ಪೂರ್ಣಾವತಿ ನೆರವೇರುತ್ತೆ. ನಂತರದಲ್ಲಿ ಮಹಾಪೂಜೆ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿಯ ಪ್ರಸಾದ ರೂಪವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಇರುತ್ತೆ. 2 ದಿವಸವೂ ಸಹ ಸರ್ವ ಭಕ್ತರಿಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರುತ್ತದೆ. ಈ ಒಂದು ಧಾರ್ಮಿಕ ದೇವರ ಮಹತ್ ಕಾರ್ಯಕ್ಕೆ ಎಲ್ಲಾ ಸಮಾಜದ ಬಂಧುಗಳು, ಎಲ್ಲಾ ಸಮಾಜದ ಭಕ್ತರು ಸಹ ಆಗಮಿಸಿ ಆ ಮೈಲಾರಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಶ್ರೀ ಸ್ವಾಮಿ ಭಕ್ತಾದಿಗಳು ವಿಶೇಷ ಪೂಜೆಯನ್ನಾಗಿ ಶ್ರೀ ಚಿಕ್ಕಯ್ಯ ಶ್ರೀ ದೊಡ್ಡಯ್ಯ ಸ್ವಾಮಿಗಳ ಆರಾಧನೆಯನ್ನು ಭೂಲೋಕದಲ್ಲಿ ಭಕ್ತರು ಮಾಡುತ್ತಾ ಬಂದಿದ್ದಾರೆ ಎಂದು ಪುರಾಣ ಉಲ್ಲೇಖವನ್ನು ವಿವರಿಸಿದರು. ಕಾರ್ಯಕ್ರಮಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಮಾರಿಕಾಂಬಾ ನ್ಯಾಸ್ ಸಮಿತಿ ಅಧ್ಯಕ್ಷ ಕೆ.ಎಸ್. ನಾಗೇಂದ್ರ, ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿ ನವೀನ್ ಜೋಯಸ್, ಮಾಲ್ತೇಶ್ ಭಟ್ ಸಾಗರ್, ಎಚ್.ಎಲ್. ಶ್ರೀಧರ್, ವಿನಯ್ ಜೋಯಸ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.